ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮಿನಿಮಮ್ ಟಾಕ್ಸ್. ಇವತ್ತಿನ ಇಂಟ್ರೆಸ್ಟಿಂಗ್ ವಿಷಯ ಕರ್ನಾಟಕದ ಫಸ್ಟ್ ನ್ಯೂಸ್ ಪೇಪರ್. ಸೋಷಿಯಲ್ ಮೀಡಿಯಾದ ಈ ಕಾಲದಲ್ಲೂ ನ್ಯೂಸ್ ಪೇಪರ್ ಇನ್ನೂ ಅಷ್ಟೇ ಪ್ರಾಮುಖ್ಯತೆಯನ್ನ ಹೊಂದಿದೆ. ನಮ್ಮ ಕರ್ನಾಟಕದ ನಮ್ಮ ಕನ್ನಡದ ಮೊದಲ ಸುದ್ದಿ ಪತ್ರಿಕೆ ಮಂಗಳೂರು ಸಮಾಚಾರ. 1843ರಲ್ಲಿ ಜರ್ಮನಿಂದ ಬಂದ ಬಾಸೆಲ್ ಮಿಷನ್ ಸಂಸ್ಥೆಯ ರೆವರೆಂಡ್ ಹರ್ಮನ್ ಫ್ರೆಡ್ರಿಕ್ ಮೊಗ್ಲಿಂಗ್ ಮೊದಲ ಕನ್ನಡದ ನ್ಯೂಸ್ ಪೇಪರ್ ಅನ್ನ ಪ್ರಕಟಿಸಿದವರು. ಈಗೆಲ್ಲ ಪ್ರಿಂಟಿಂಗ್ ಪ್ರೆಸ್ ಇದೆ, ಆದ್ರೆ ಆವಾಗ ಕಲ್ಲಿನ ಚಪ್ಪಡಿಗಳನ್ನ ಬಳಸಿ ಪತ್ರಿಕೆಯನ್ನ ಮುದ್ರಿಸಲಾಗ್ತಿತ್ತು. ಇದು ಇಂದಿಗೂ ಮಂಗಳೂರಿನ ಬಲ್ಮಟಾದಲ್ಲಿರುವ ಬಾಸೆಲ್ ಮಿಷನ್ ಪ್ರಿಂಟಿಂಗ್ ಪ್ರೆಸ್ನಲ್ಲಿ ಇದೆಯಂತೆ. 1836ರಲ್ಲಿ ಮಂಗಳೂರಿಗೆ ಬಂದ ಹರ್ಮನ್ ಫ್ರೆಡ್ರಿಕ್ ಮೊಗ್ಲಿಂಗ್ 7 ವರ್ಷಗಳ ನಂತರ 1843ರ ಸಮಯದಲ್ಲಿ ಈ ಕ್ರಿಶ್ಚಿಯನ್ ಮಿಷನರಿ ಕನ್ನಡವನ್ನ ಚೆನ್ನಾಗಿ ಕರಗತ ಮಾಡಿಕೊಂಡಿದ್ರಿಂದ ಕರ್ನಾಟಕದ ಮೊದಲ ಪತ್ರಿಕೆ ಮಂಗಳೂರು ಸಮಾಚಾರವನ್ನ ಪ್ರಾರಂಭಿಸಲಾಯಿತು. 4 ಪುಟಗಳ ಈ ಸುದ್ದಿ ಪತ್ರಿಕೆಯಲ್ಲಿ ಒಟ್ಟು 8 ಅಂಶಗಳ ವಿಭಾಗವಿತ್ತಂತೆ. ಊರ ವರ್ತಮಾನ, ಸರಕಾರದ ನಿರೂಪಗಳು, ಇದರಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಹಾಗೂ ಅದರ ಕಾನೂನು ಮತ್ತೆ ನಿಯಮಗಳನ್ನ ಪ್ರಕಟಿಸಲಾಗ್ತಿತ್ತಂತೆ. ಸರ್ವರಾಜ್ಯ ವರ್ತಮಾನಗಳು, ನೂತನ ಸುದ್ದಿಗಳು, ನಡತೆಗಳು, ಸುಬುದ್ದಿಗಳು, ಕತೆಗಳು ಹಾಗೂ ಕೊನೆಯದಾಗಿ ಯಾರಾದರೂ ಸುದ್ದಿಯನ್ನ ಕಳಿಸಬಹುದು ಅನ್ನೋ ಅವಕಾಶವಿತ್ತಂತೆ. ನಿಜವಾಗಿದ್ದರೆ ಮಾತ್ರ ಅದನ್ನ ಪ್ರಕಟಿಸಲಾಗ್ತಿತ್ತಂತೆ. 1843ರಲ್ಲಿ ಆರಂಭವಾದ ಒಟ್ಟು 182 ವರ್ಷಗಳನ್ನ ಪೂರೈಸಿದ ಮಂಗಳೂರು ಸಮಾಚಾರ ಸುದ್ದಿ ಪತ್ರಿಕೆ ಓದುಗರಿಗೆ ಹೊಸ ಲೋಕವನ್ನೇ ಪರಿಚಯಿಸಿತು. ಕೆಲವು ಕನ್ನಡ ಪುಸ್ತಕಗಳ ಜರ್ಮನ್ ಭಾಷಾಂತರಕ್ಕೆ ಕೂಡ ಕಾರಣವಾಯಿತು. ಇವತ್ತಿಗೆ ಇಷ್ಟೇ. ಮತ್ತೊಂದು ಮಾಹಿತಿಯುಳ್ಳ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.